ಗಳು ಇರಬಹುದು, ಒಳ್ಳೆಯ ದಾರಿ ಇರಬಹುದು. ನಡೆಯುವ ಜವಾಬ್ದಾರಿ ನಿಮ್ಮದು. ದಾರಿ ಖಂಡಿತವಾಗಿಯೂ ತೋರಿಸುತ್ತೇನೆ ಅಂತ ಹೇಳ್ತಾರೆ. ಹೌದು. ಅದೇ ಬಿಸ್ನೆಸ್ ಆಗಿರ್ಬೋದು, ಇವಾಗ ಹೊಸ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ರೆ, ಅಥವಾ ಏನೋ ಒಂದು ಮಾಡ್ಬೇಕು ಅಂತ ಇರ್ತಾರೆ ಅಲ್ವಾ ಜಯನ್ ಸರ್. ಅವಾಗ ಏನಾದ್ರೂ ಅಡ್ಡ ಬರುತ್ತೆ ಜೀವನದಲ್ಲಿ, ಅದಕ್ಕೆ ಕೇಳ್ತಾ ಇರ್ಬೋದು ಅನ್ಸುತ್ತೆ ಮೇ ಬಿ. ನೋಡೋಣ ಅವನ ಉತ್ತರ ಏನ್ ಬರುತ್ತೆ ಅಂತ ಹೇಳಿ. ನೇರ ಪ್ರಸಾರಕ್ಕೆ ಟುಗೆದರ್ ಲೈವ್ ಇದೆ, ದಯವಿಟ್ಟು ಯಾರಾದ್ರೂ ಮಾತಾಡೋರು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ. ಹಾಗೆ ಜಾಯಿನ್ ಆಗೋರು ಕಮ್ಯುನಿಟಿಲಿ ಪೋಸ್ಟ್ ಇದೆ, ಜಾಯಿನ್ ಆಗಿಪ್ಪ. ಲೈಕ್ಗಳ ರಾಜ ಇಮ್ತಿಯಾಜ್ ಮಹಾರಾಜರವರೇ, ಲೈಕ್ ಕೊಡಿಪಾ. ನೀವು ಲೈಕ್ ಕೊಟ್ಟಿಲ್ಲ ಅಂದ್ರೆ ಹೇಗೆ ಹೇಳಿ? ಬಿಸ್ನೆಸ್ ಆಗ್ಲಿ, ಯಾವುದೇ ಒಂದು ಒಳ್ಳೆ ಕೆಲಸ ಆಗ್ಲಿ ಅಂತ ಹೇಳ್ತಾರೆ. ವಿಶಾಲ್ ಸರ್, ನಿಮ್ಮ ಸಮಸ್ಯೆನ ಯಾವ ವಿಚಾರದಲ್ಲಿ ಹೇಳಿದರೆ ಖಂಡಿತ ನನಗೆ ಗೊತ್ತಿರುವುದು ಹೇಳುತ್ತೇನೆ ಅಂತ ಹೇಳ್ತಿದ್ರೆ. ಅದೇ ಬಿಸ್ನೆಸ್ ಮಾಡ್ಬೇಕು ಅಂತಾನೆ ಇಟ್ಕೊಳ್ಳಿ ಸರ್. ಇವಾಗ ಬಿಸ್ನೆಸ್ ಅಂತ ಅವನು ಹಾಕಿದಾನೆ, ಬಿಸ್ನೆಸ್ ಒಂದು ಒಳ್ಳೆ ಮಾಡ್ಬೇಕು ಅಂತ ಇರ್ತಾನೆ. ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಮಾಡ್ಬೇಕು ಅಂತ ಇರ್ತಾನೆ. ಅವನಿಗೆ ಹೇಗೆ ಹೆಜ್ಜೆ ಇಟ್ರೆ ಚಂದ, ಏನ್ ಕ್ರಮಗಳನ್ನ ಅವ್ನು ತಗೋಬಹುದು, ದಯವಿಟ್ಟು ತಿಳಿಸ್ಕೊಡಿ. ಓಕೆನಾ? ಯಪ್ಪ ದೇವ, ಏನಿದು? ಮೊದಲಿಗೆ ನಮಸ್ಕಾರಗಳೊಂದಿಗೆ ವಿಠಲಣ್ಣ, ನೇರ ಪ್ರಸಾರಕ್ಕೆ ಸ್ವಾಗತ. ನಿಮ್ಗೆ ಸ್ವಾಗತ. ನಮ್ಮ ಮಾತು ಕೇಳಿ ಸಿಸ್ಟರ್, ಧನ್ಯವಾದಗಳು. ಮಾತಾಡಿ. ಏನಿದು ಆಟ ಸಾಮಾನು ಹಾಕಿದ್ದೀರಾ? ಇದು ಶಿಕ್ಷಣದ ಸಾಮಾನುಗಳು ಇದೆಲ್ಲ, ಸಣ್ಣ ಮಕ್ಕಳ ಶಿಕ್ಷಣ ಸಾಮಾನುಗಳು. ನಿಮ್ಮ ಟಾಪಿಕ್ ಬಗ್ಗೆ ಮಾತಾಡಕ್ ಬರ್ತೇನೆ. ಧನ್ಯವಾದ ನಿಮ್ಮ ಲೈವ್ಗೆ ನನ್ನ ಕರೆಸಿದ್ದಕ್ಕೆ. ವಿಠಲಣ್ಣ ಮಾತಾಡ್ತಿದ್ದೀರಾ? ನೀವು ಮಾತಾಡೋದು ನಂಗೆ ಕೇಳಿಸ್ತಾ ಇಲ್ಲ. ಇಲ್ವಾ ಸಿಸ್ಟರ್? ಮೊದಲಿಗೆ ಎಲ್ಲರಿಗೂ ಕೂಡ ನಮ್ಮ ಸಿಸ್ಟರ್ ಲೈವ್ ಬಂದಂತ ಎಲ್ಲರಿಗೂ ಕೂಡ ಶ್ರೇಷ್ಠಾಷ್ಟಾಂಗ ವಾಹಿನಿ ಕಡೆಯಿಂದ ನಮಸ್ಕಾರಗಳು. ಶುಭ ಮಧ್ಯಾಹ್ನ, ಶುಭ ಗುರುವಾರ. ರಾಯರ ಇರ್ಲಿ. ನನ್ನ ಧ್ವನಿ ಕೇಳ್ತಾ ಇದೆಯಾ ಸಿಸ್ಟರ್? ಕೇಳ್ತಿದೆ ಅಣ್ಣ, ಮಾತಾಡಿ. ಶಿಕ್ಷಣ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಎಲ್ಲರಿಗೂ. ಮಾತಾಡಿ. ಮಾತಾಡಿ ಸಿಸ್ಟರ್, ಮಾತಾಡಿ. ಅಲ್ಲ, ನೀವು ಮಾತಾಡಿ ಅಣ್ಣ. ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ರಿ, ನೀವು ಒಂದೆರಡು ಮಾತಾಡಿ ಅದ್ರ ಬಗ್ಗೆ. ನಮ್ಮ ಬಗ್ಗೆ ಶಿಕ್ಷಣ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಬೇಕೇ ಬೇಕು. ಅಂದ್ರೆ ನಾನ್ ಏನ್ ಹೇಳ್ತಿದ್ದೀನಿ ಅಣ್ಣ, ಶಿಕ್ಷಣ ಬೇಕು ನಿಜ. ಈಗ ಒಂದ್ ಮಗುನ ಸ್ಕೂಲಿಗೆ ಸೇರ್ಸ್ಕೊತಾ ಇರ್ತಾರೆ, ಹೌದಾ? ದೊಡ್ಡ ಸ್ಕೂಲ್ಗಳಲ್ಲೆಲ್ಲ ಏನ್ ಮಾಡ್ತಾರೆ, ಇಂಟರ್ವ್ಯೂ ತಗೋತಾರೆ ಮಗುಗೆ. ಅದ್ ತಗೊಳೋದು ಎಷ್ಟ್ರ ಮಟ್ಟಿಗೆ ಸರಿ? ಕೆಲವೊಂದ್ ಯಾಕೆ ಮಗುಗೆ ಒತ್ತಡ ಹಾಕ್ಬೇಕು? ಆಮೇಲೆ ಹೈ ಡೊನೇಷನ್ಗಳನ್ನ ತಗೋತಾರೆ. ಕಲಿಯೋ ಮಕ್ಕಳನ್ನಷ್ಟೇ ಸೇರಿಸ್ಕೊಳ್ಳೋದು. ನೋಡಿ ಸಿಸ್ಟರ್, ನಮ್ಮ ಕಡೆಯಿಂದ, ನಮ್ಮ ವಾಹಿನಿಯಿಂದ ಹೇಳ್ತಾ ಇದ್ದೇನೆ. ಕನ್ನಡ ಶಾಲೆಗೆ ಹಚ್ಚಿ ಮಕ್ಕಳನ್ನ ಅಂಗನವಾಡಿ, ಇವಾಗ ಸರ್ಕಾರ ಕನ್ನಡ ಶಾಲೆಗೆ ಮಹತ್ವ ಕೊಡ್ತಾ ಇದೆ. ಪ್ರೈವೇಟ್ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಹಚ್ಚಬೇಡಿ. ಯಾಕಂದ್ರೆ ಅಲ್ಲೂ ಶಿಕ್ಷಣ ಇದೆ, ಇಲ್ಲೂ ಶಿಕ್ಷಣ ಇದೆ. ಯಾಕೆ ನಮ್ಮ ಕನ್ನಡ ಬೇಡ? ಅಂಗನವಾಡಿ ಒಳಗ ಕಲಿಸ್ತಾರೆ. ಇವನ್ ಒಂದು ವರ್ಷಕ್ಕೆ 1,50,000 LKG ಕಲಿಸ್ತಾರೆ ಮಕ್ಕಳನ್ನ. ಐ ಆಮ್ ಪಪ್ಪ ಅಂತ ಮಗು ಅಂತಿದ್ದ. ಆದ್ರೆ ಯಾಕೆ ಅಲ್ಲಿ ಕೊಡೋಕ್ಕಿಂತ ಕನ್ನಡ ಶಾಲೆಗೆ ಹಚ್ಚಿ ಅಲ್ಲಿ ಕಲಿಸೋದಾದ್ರೆ ಇದು ಕಲಿಸೋದೇ ಅಲ್ವಾ? ಹೌದು. ಯಾಕೆ ಕನ್ನಡ ಬೆಳೆಸಿ ಮಕ್ಕಳಿಗೆ. ಕರ್ನಾಟಕ ಒಳಗೆ ಕನ್ನಡ ಬೆಳೆಸಿ ಅಂತ ನಮ್ಮ ವಾಹಿನಿ ಕಡೆಯಿಂದ ನಿಮ್ಗೆ
ಎಲ್ಲ ನಮ್ಮ ಸಿಸ್ಟರ್, ಆತ್ಮೀಯ ಸಿಸ್ಟರ್ ಮಮತಾ ಸಿಸ್ಟರ್